ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಇಂದಿನ ಒಂದು ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಪಾಠದ ಮುಂದುವರಿದ ಭಾಗವನ್ನು ನೋಡೋಣ. ಈಗ ಕಳೆದ ತರಗತಿಯಲ್ಲಿ ನಾವು ಏನು ಒಂದು ವಿಭಾಗವನ್ನು ಮಾಡ್ಕೊಂಡಿದ್ದೋ ಅದನ್ನು ಒಂದು ಸಲ ನೋಡೋಣ. ನೋಡಿ, ಈ ಒಂದು ಪಾಠವನ್ನು ಲೇಖಕರು ಮಿತ್ರರಾದ ರೈಗಳನ್ನು ಭೇಟಿಯಾದಂಥ ಒಂದು ಸಂದರ್ಭ, ಅದೊಂದು ಕಾನ್ಸೆಪ್ಟ್ ಬರುತ್ತೆ. ಜಯಪುರದ ಮುಖ್ಯ ಬೀದಿಗಳ ಸುಂದರ ನೋಟ, ಅಂಬೇರದ ಕಡೆಗೆ ಪಯಣ, ಇಷ್ಟು 3 ಅಂಶಗಳಿಗೆ ಸಂಬಂಧಪಟ್ಟಂತೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದು. ಇಂದಿನ ತರಗತಿಯಲ್ಲಿ ಅಂಬೇರದ ಅರಮನೆಯ ಸೌಂದರ್ಯ, ಜಂತ್ರಮಂತ್ರದ ವೀಕ್ಷಣೆ, ಜಯಪುರದ ಜಾನಪದ ನೃತ್ಯದ ಸೊಬಗು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲಿಗೆ ನಿನ್ನೆ ತರಗತಿಯಲ್ಲಿ ನಡೆದಂತಹ ಒಂದು ಪಾಠದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಮನೆ ಕೆಲಸ ಕೊಟ್ಟಿದ್ದು, ಅದ್ರ ಬಗ್ಗೆ ಒಂದು ಸಲ ನೋಡಿ ಮುಂದೆ ಪಾಠಕ್ಕೆ ಹೋಗೋಣ. ಬಿಟ್ಟ ಸ್ಥಳವನ್ನು ತುಂಬಿರಿ. ಜಯಪುರದ ಪೂರ್ವಕಾಲದ ರಾಜಧಾನಿ ಡ್ಯಾಸ್ ಯಾವುದು? ಅಂಬೇರ. ಪ್ರಾಚೀನ ಡ್ಯಾಸ್ ಕೆತ್ತನೆಯ ಸರಳತೆ, ವೈಖರಿ, ಭವ್ಯತೆಗಳೆಲ್ಲ ಕಾಣಿಸುತ್ತವೆ. ಯಾವುದರ ಕೆತ್ತನೆ ಅಂತ ಹೇಳಿದ್ರೆ ರಜಪೂತ ಕೆತ್ತನೆಯ. ಅಂಬೇರದಲ್ಲಿ ಡ್ಯಾಸ್ ಕುಟುಂಬಗಳು ಮನೆ ಮಾಡಿಕೊಂಡಿವೆ. ಅಲ್ಲಿ ಯಾವ ಕುಟುಂಬಗಳು ಅಂತ ಹೇಳಿದ್ರೆ ಸಿಂಧಿ ಎಂಬ ಒಂದು ಕುಟುಂಬ ಜನಾಂಗ ಅಲ್ಲಿ ಮನೆಯನ್ನು ಮಾಡಿಕೊಂಡಿದೆ. ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿತ್ತು. ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಜಯಪುರದ ಬೀದಿ ಹೇಗಿತ್ತು? ಜಯಪುರದ ಬೀದಿ ಅಂತ ಹೇಳಿದ್ರೆ ನೋಡಲು ವಿಸ್ತಾರವಾದ, ಅವು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದಂತಹ ರಸ್ತೆಗಳು ತುಂಬ ಅಗಲವಾಗಿತ್ತು ಮತ್ತು ನೇರವಾಗಿದ್ದವು. ಮತ್ತು ಮನೆಗಳೆಲ್ಲ ಒಂದೇ ರೀತಿಯ ದೇಶೀಯ ವಾಸ್ತು ಶೈಲಿಯಲ್ಲಿ ರಚನೆಯಾಗಿದ್ದವು. ಒಂದೊಂದು ದೇಶದ್ದು ಒಂದೊಂದು ರೀತಿಯದು ಆಗಿರದೆ, ಒಂದೊಂದು ಶೈಲಿಯದು ಆಗಿರದೆ ನೋಡಲು ಎಲ್ಲವೂ ಒಂದೇ ರೀತಿಯಾಗಿ ಕಾಣಿಸ್ತಾ ಇದ್ದು. ಅದು ಅದರ ಒಂದು ಸೌಂದರ್ಯದ ವರ್ಣನೆ. ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಅವ್ರು ಹೇಳಿದರು ಅಂಬೇರದ ಕಡೆಗೆ ಪಯಣ ಅನ್ನೋದರಲ್ಲಿ ಬರುತ್ತೆ ಇದು. ಮೊದಲನೇ ಭೇಟಿಗೂ ಈಗಿನ ಭೇಟಿಗೂ ಏನು ವ್ಯತ್ಯಾಸ ಇತ್ತು ಅಂತ ಕೇಳ್ತಾರೆ. ಅವ್ರು ಹೇಳಿರ್ತಾರೆ ಅಲ್ವಾ, ನಾನು ಕಳೆದ 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ ಅಂತ. ಹಾಗಾಗಿ ಮೊದಲು ಅವರು ಒಂದು ಅಂಬೇರ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಯಾವುದೇ ರೀತಿಯಾದ ಜನವಸತಿ ಇರಲಿಲ್ಲ. ಅಲ್ಲಿರುವಂತಹ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆದರೆ ಇಂದು ಅವರು ಭೇಟಿ ಕೊಟ್ಟಾಗ ಅಲ್ಲಿ 100 ಸಿಂಧಿ ಕುಟುಂಬಗಳು ಮನೆಯನ್ನು ಮಾಡಿಕೊಂಡಿವೆ. ಈ ಒಂದು ವ್ಯತ್ಯಾಸವನ್ನು ಅಲ್ಲಿ ನಾವು ನೋಡ್ತೇವೆ. ಈಗ ಪಾಠ ಭಾಗಕ್ಕೆ ಹೋಗೋಣ. ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ. ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ. ಗೋಡೆಗಳೆಲ್ಲವೂ ಹಾಲುಗಲ್ಲಿನವೇ, ನೆಲವೂ ಅದರದ್ದೇ, ಸ್ತಂಭಗಳು ಅವುಗಳದ್ದೇ. ಗುಡಿ ಚಿಕ್ಕದಾಗಿದ್ದರೂ ಶಾಂತವಾಗಿ ಕಾಣಿಸುವ ಮಂದಿರ. ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು. ಅವರು ಹೇಳ್ತಾರೆ, ಒಂದು ಅರಮನೆ ನೋಡಿ, ಇದು ಒಂದು ಅಂಬೇರದ ಅರಮನೆಯ ಚಿತ್ರ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಮೊದಲನೇ ಅಂತಸ್ತಲ್ಲಿ ಒಂದು ಪುಟ್ಟ ದೇವಾಲಯವಿದೆ. ಅರಮನೆ ಮೊದಲನೇ ಅಂತಸ್ತಲ್ಲಿ ಒಂದು ದೇವಾಲಯವಿದೆ. ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದೆ. ಅಂದರೆ ಅಲ್ಲೆಲ್ಲ ಚಿತ್ರ ಕೆಲಸಗಳು, ಎಲ್ಲ ಚಿತ್ರವನ್ನು ಅಲ್ಲಿ ಬಿಡಿಸಿದ್ದಾರೆ. ಹಲವಾರು ಚಿತ್ರ ರಚನೆಗಳು ಆ ಒಂದು ಅರಮನೆಯಲ್ಲಿ, ದೇವಾಲಯದಲ್ಲಿ ಮತ್ತು ಅರಮನೆ ಎಲ್ಲ ಭಾಗದಲ್ಲೂ ಸಾಮಾನ್ಯವಾಗಿ ಚಿತ್ರಗಳನ್ನು ರಚನೆ ಮಾಡಿದ್ದಾರೆ. ಅವೆಲ್ಲವೂ ಯಾವುದರಿಂದ ಕೂಡಿದೆ ಅಂತ ಹೇಳಿದ್ರೆ ಹಾಲುಗಲ್ಲು ಅಂತ ಹೇಳಿದ್ರೆ ಅಮೃತ ಶಿಲೆ ಅಂತ ಕರಿತೀವಿ. ಅಮೃತ ಶಿಲೆಯಿಂದ ಹೆಚ್ಚು ಹಾಲುಗಲ್ಲನ್ನು ಬಳಸುವಂಥ ಆ ಒಂದು ರಾಜ್ಯ ಅಂತ ಹೇಳಿದ್ರೆ ಆ ಒಂದು ಜಯಪುರ ಅಥವಾ ರಾಜಸ್ಥಾನ. ಗೋಡೆಗಳೆಲ್ಲವೂ ಹಾಲುಗಲ್ಲಿನವೇ. ಗೋಡೆಗಳನ್ನು ಕೂಡ ಹಾಲುಗಲ್ಲಲ್ಲೇ ಮಾಡಿದ್ದಾರೆ. ನೆಲವೂ ಅದರದ್ದೇ, ಸ್ತಂಭವೂ ಅವುಗಳದ್ದೇ. ಸ್ತಂಭ ಅಂತ ಹೇಳಿದ್ರೆ ಕಂಬಗಳು ಅವುಗಳದ್ದೇ. ಗುಡಿ ಚಿಕ್ಕದಾಗಿದ್ದರೂ ಶಾಂತವಾಗಿ ಕಾಣಿಸುವ ಮಂದಿರ. ಅಲ್ಲಿ ಒಳಗಡೆ ಗುಡಿ ಚಿಕ್ಕದಾಗಿದ್ರೂ ಶಾಂತವಾಗಿ ಕಾಣಿಸುತ್ತೆ. ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು. ಅಂದರೆ ಅಲ್ಲಿರುವಂಥ ಆ ದೇವಾಲಯದ ಗುಡಿ ಒಳಗಡೆ ಏನು ವಿಗ್ರಹವನ್ನು ಇಟ್ಟಿದ್ದಾರೋ ಅದು
ಏನು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದ ಅಲಂಕಾರಗಳು ಮತ್ತೊಂದು ಏನೂ ಅಲ್ಲಿ ಅಷ್ಟೊಂದು ಮಾಡಿಲ್ಲ, ತುಂಬ ಸರಳವಾಗಿ ಅಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿಯ ಗುಡಿಯನ್ನು ನೋಡಿ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ. ಇದನ್ನು ನೋಡಿಕೊಂಡು ಮತ್ತೆ ಮೇಲೆ ಹೋದರೆ ಒಂದು ಸಭಾಂಗಣ ಅಂತ ಹೇಳಿದ್ರೆ ಎಲ್ಲರೂ ಸಭೆಯನ್ನು ಸೇರಬೇಕಾದ್ರೆ ಆ ಒಂದು ಅರಮನೆಯ ಒಂದು ಸಭಾಂಗಣ ಅಂತ ಕರಿತೀವಿ. ಆ ಒಂದು ಸಭಾಂಗಣ ಅಲ್ಲಿ ಕಾಣಿಸುವಂಥದ್ದು. ಇದು ವಿಶಾಲವಾದ ಹಾಲುಗಲ್ಲಿನ ರಚನೆ. ಅಲ್ಲೂ ಕೂಡ ಹಾಲುಗಲ್ಲನ್ನು ಅಮೃತಶಿಲೆಯನ್ನು ಬಳಸಿದ್ದಾರೆ. ಅದರ ಚಾವಣಿ ರಜಪುತಾನ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿವೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿಯ ಒಂದು ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೀವಿ ರಜಪುತಾನ ಶೈಲಿ ಅಂದರೆ ಏನು ಅಂತ ಹೇಳಿದ್ರೆ ಕಮಾನು ಇರುತ್ತದೆ. ಈ ಕಾಮನ ಬಿಲ್ ನೋಡಿದ್ದೀವಿ ಅಲ್ವಾ, ಆ ಥರ ಕಮಾನು ಮತ್ತು ಕಂಬಗಳು ಪರಸ್ಪರ ಹೊಂದಿಕೊಂಡು ಆ ಚಿತ್ರವನ್ನು ಇಲ್ಲಿ ನೋಡ್ತೀವಿ. ನೋಡಿ, ಎಲ್ಲ ಕಮಾನಿನಲ್ಲಿ ಇದೆ, ಕಂಬಗಳಿದೆ. ಇದು ಅವರ ಒಂದು ವಿಶೇಷತೆ, ರಜಪೂತರ ಒಂದು ರಾಜರುಗಳ ಅವರ ಒಂದು ವಾಸ್ತುಶಿಲ್ಪ ಶೈಲಿ ಈ ಥರದ್ದು. ತುಂಬ ಲಲಿತವಾಗಿದ್ದು ಅಂತ ಹೇಳಿದ್ರೆ ಸುಂದರವಾಗಿದೆ ಅಂತ. ಹಾಗಾಗಿ ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿವೆ. ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾಗಿದೆ. ಇಲ್ಲಿಂದ 3ನೇ ಅಂತಸ್ತಿಗೆ ಹೋದರೆ ಆ ಒಂದು ಅರಮನೆ ಮೊದಲನೇ ಸಲ ಒಂದು ಆ ಚಿತ್ರವನ್ನು ತೋರಿಸೋದಿಲ್ಲ, ಅದರಲ್ಲಿ 2-3 ಅಂತಸ್ತುಗಳಿದೆ. ಮತ್ತು ಮೊದಲನೇ ಅಂತಸ್ತಿನಲ್ಲಿ ದೇವಾಲಯ ಇದೆ. ಅದರ 2ನೇ ಅಂತಸ್ತಿಗೆ ಬಂದರೆ ಇಲ್ಲಿ ರಾಜರ ಒಂದು ಸಭಾಂಗಣ ಇದೆ. ಅದಕ್ಕಿಂತ ಇನ್ನೊಂದು 3ನೇ ಅಂತಸ್ತಿಗೆ ಹೋದರೆ ಅನ್ನೋಂಥದ್ದನ್ನ ಇವರು ಹೇಳ್ತಾರೆ. ಅಲ್ಲಿ ರಾಜರ ಅಂತಃಪುರ ಅಂತ ಹೇಳಿದ್ರೆ ರಾಜ ವಾಸ ಮಾಡುವಂಥ ಒಂದು ಜಾಗ, ಅದನ್ನ ಅಂತಃಪುರ ಅಂತ ಕರಿತೀವಿ. ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಚಂದ್ರಕಾಂತ ಶಿಲೆ ಅಂತ ಹೇಳಿದ್ರೆ ಇದಕ್ಕೆ ಹೇಳ್ತಾರೆ ಅದು ಚಂದ್ರನ ಒಂದು ಬೆಳಕನ್ನು ದ್ರವಿಸುವುದರ ಮೂಲಕ ಆ ಕಲ್ಲು ರಚನೆಯಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಚಂದ್ರಕಾಂತ ಶಿಲೆ ಅಂತ ಕರೀತಾರೆ. ಅದು ಕೂಡ ಬಿಳಿಯ ಕಲ್ಲು. ಹೀಗೆ ಈ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಇವೆ. ನೋಡಿ, ಅಲ್ಲಿ ಏನೇನೋ ಒಂದು ಚಿತ್ರಗಳನ್ನ ರಚನೆ ಮಾಡಿದ್ರು ಎಲ್ಲವೂ ಕಲ್ಲುಗಳಿಂದನೇ ಮಾಡಿರೋಂಥವು. ಹೇಗೆ ಅಂತ ಹೇಳ್ತಾರೆ ನೋಡಿ, ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳು ಅಂತ ಹೇಳಿದ್ರೆ ಆ ಒಂದು ಬಳ್ಳಿ ಇರುವಂಥದ್ದು ಮತ್ತು ಹೂಗಳು ಇರುವಂಥದ್ದು ಎಲ್ಲವೂ ಕೂಡ ಆ ಬಿಳಿಯ ಕಲ್ಲಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕಲ್ಲು ಅವಕ್ಕೆ ಬಣ್ಣವನ್ನು ಹಚ್ಚಿ ಆ ಬಣ್ಣದ ಕಲ್ಲುಗಳನ್ನು ಆ ಒಂದು ಇದಕ್ಕೆ ಕೊರೆದು ತುಂಬಿಸಿದ್ರೆ ಹೂಗಳ ರೀತಿಯಲ್ಲಿ ತುಂಬಿಸಿದ್ದಾರೆ ಅನ್ನುವಂಥದ್ದನ್ನು ಇವರು ಹೇಳ್ತಾರೆ. ಇನ್ನೊಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಕೆಗಳುಳ್ಳ ರಚನೆ ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಹಾಗೆ ಇನ್ನೊಂದು ಮಂಟಪವಿದೆ, ಸಭಾಂಗಣ ಇದೆ. ಅಲ್ಲಿ ಮೇಲ್ಛಾವಣಿ ಅಂತ ಹೇಳಿದ್ರೆ ಮೇಲಿನ ಒಂದು ಭಾಗ. ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಗಾರೆಯ ಚೂರುಗಳನ್ನು ನೋಡಿ ಅಲ್ಲಿ ಹೇಳ್ತಾರೆ ಏನಂತ, ಸುಣ್ಣದ ಗಾರೆಯಲ್ಲಿ ಕನ್ನಡಿಯ ಚೂರುಗಳನ್ನ ಸುಣ್ಣದ ಗಾರೆನಲ್ಲಿ ಅದ್ರ ಮೇಲಕ್ಕೆಲ್ಲ ಹಾಕಿದ್ರು. ಅವು ನೋಡಿದ್ರೆ ಒಂದು ರಾತ್ರಿಯ ವೇಳೆಯಲ್ಲಿ ಅಲ್ಲಿ ಲೈಟ್ ಆನ್ ಮಾಡಿದ್ರೆ ಒಂದು ರೀತಿ ಏನೋ ನಕ್ಷತ್ರ ಲೋಕದ ಒಂದು ಸೊಬಗನ್ನು ಅವು ನೀಡ್ತವೆ. ಅದನ್ನು ಇಲ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿದೆ ಅಲ್ವಾ, ಈ ಚಿತ್ರದಲ್ಲಿ ಇರ್ಬೇಕಾದ್ರೆ ಮೇಲ್ಗಡೆ ಡಿಸೈನ್ ಆಗಿ ಕಾಣಿಸ್ತಾ ಇದೆ. ಅವೆಲ್ಲ ಆ ಕನ್ನಡಿಯ ಚೂರುಗಳು, ಆ ಚೂರುಗಳನ್ನ ಮೇಲ್ಗಡೆ ಚಾವಣಿಗೆ ಅಂಟಿಸಿದ್ದಾರೆ. ಲೈಟ್ ಆನ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಬೆಳಕು ತೋಳಿ ನಕ್ಷತ್ರಗಳ ಲೋಕದ ರೀತಿಯಲ್ಲಿ ಅದು ಶೋಭಿಸುತ್ತೆ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಹೀಗೆ ಕತ್ತಲಿನಲ್ಲಿ ದೀವಿಗೆ ಅಂತೇಳಿ ದೀಪವನ್ನು ಹೊತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಇನ್ನೊಂದು ಅಂತಃಪುರವಿದೆ. ಅಲ್ಲೂ ಹಾಲುಗಲ್ಲಿನ ಚಾವಡಿ ಮತ್ತು ನೀರಿನ ಕಾರಂಜಿಗಳಿವೆ. ಎಲ್ಲ ಆ ಒಂದು ಕಲ್ಲುಗಳಿಂದನೇ ಮಾಡೋಂಥ ಕಾರಂಜಿ ಅಂದರೆ ನೀರು ಚಿಮ್ಮುವಂಥದ್ದು. ಅದನ್ನು ಕೂಡ ಏನು ಮಾಡಿದರೆ ಅಲ್ಲಿ ಮಾಡಿದ್ದಾರೆ. ನೀರಿನ ಕಾರಂಜಿಗಳು ಮತ್ತು ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರು ಕಾಲುವೆಗಳಿವೆ. ನೀರು ಕಾಲುವೆಗಳು ಅಂತ ಹೇಳಿದ್ರೆ ಕಾಲುವೆಗಳು ಹರಿತಾ ಇರ್ತದೆ ಅಲ್ವಾ, ಅದೇ ರೀತಿ ಕಾಲುವೆಗಳು ಹರಿಯೋ ರೀತಿಯಲ್ಲಿ ಆ ಕಲ್ಲಿನಲ್ಲಿ ಅವ್ರು ಏನು ಮಾಡಿದ್ದಾರೆ, ಕೆತ್ತನೆಯನ್ನು ಮಾಡಿದ್ದಾರೆ. ಇವೆಲ್ಲ ರಜಪೂತ ಅರಸರುಗಳ ರಸಿಕ ಜೀವನದ ದ್ಯೋತಕಗಳು. ರಸಿಕ ಜೀವನ ಅಂದರೆ ರಜಪೂತರು ಎಲ್ಲ ಒಂದು ಸುಂದರವಾದಂತಹ ಕ್ಷಣಗಳನ್ನು, ಸುಂದರವಾದಂತಹ ಹವ್ಯಾಸಗಳನ್ನ ಇಟ್ಕೊಂಡಿದ್ರು. ಅದನ್ನೆಲ್ಲ ಏನು ಅನುಭವಿಸ್ತಾ ಇದ್ರು ಅಂದರೆ ಆ ಸುಂದರವಾದಂತಹ ಒಂದು ನೋಟ ಅವರಿಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಇಂತಹ ಎಲ್ಲ ಮನೋರಂಜನೆ ನೀಡುವಂಥ ಪ್ರತಿಯೊಂದನ್ನು ಆ ಒಂದು ಅರಮನೆಗಳಲ್ಲಿ ಅವರು
ರಚನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇವೆಲ್ಲ ರಜಪೂತ ಅರಸರುಗಳ ರಸಿಕ ಜೀವನದ ದ್ಯೋತಕಗಳು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ತಿಳಿಸುತ್ತೆ ಇದು ಈ ಒಂದು. ಯಾಕಂತ ಹೇಳಿದ್ರೆ ನಾವು ರಾಜರ ಆಳ್ವಿಕೆಗಳು ಮತ್ತೊಂದನ್ನು ನಾವು ಅಳಿಬೇಕು ಅಂತ ಹೇಳಿದ್ರೆ ಅವ್ರು ಹೇಗಿದ್ರು ಹೇಗೆ ಅನ್ನೋದನ್ನು ಅಳಿಬೇಕು ಅಂತ ಹೇಳಿದ್ರೆ ಅವರು ಬಿಟ್ಟು ಹೋಗಿರುವಂಥ ಈ ಅರಮನೆಗಳು ಅಥವಾ ಮತ್ತೊಂದು ಏನಿರ್ತೋ ಅದರಲ್ಲಿ ಅವ್ರು ಮಾಡಿರುವಂತಹ ಒಂದು ನಿರ್ಮಾಣ ಏನಿರ್ತೋ ಅದರ ಆಧಾರದ ಮೇಲೆ ಅವರ ಒಂದು ವ್ಯಕ್ತಿತ್ವವನ್ನು ನಾವು ತಿಳ್ಕೊಬೋದು. ಅವ್ರು ಯಾವ ರೀತಿ ಯಾವುದಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ನೀಡ್ತಿದ್ರು ಅಂತ. ಹಾಗಾಗಿ ಇದೆಲ್ಲ ಅವರ ರಸಿಕ ಜೀವನದ ದ್ಯೋತಕಗಳು ಅಂತ ಹೇಳ್ತಾರೆ. ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿ ಕಾಣಿಸುತ್ತದೆ ಮೀರಾಬಾಯಿಯ ದೇವಾಲಯ. ಆ ಒಂದು ಮೇಲ್ಗಡೆ ಅಂಬೇರಿಕೆ ಮೇಲ್ಗಡೆ ಏರಿ ಹೋಗ್ತಾರೆ ಅಲ್ವಾ, ಅಲ್ಲಿ ಹೋದ್ಮೇಲೆ ಆ ಒಂದು ಅರಮನೆಯಿಂದ ಹೊರಗಡೆಗೆ ಬಂದು ಆ ಅರಮನೆ ಹಿಂಭಾಗದಲ್ಲಿ ನಿಂತ್ಕೊಂಡು ಕೆಳಗಡೆಗೆ ಆ ಬೆಟ್ಟದಿಂದ ಕೆಳಗಡೆಗೆ ನೋಡಿದ್ರೆ ಅಲ್ಲಿ ಕೆಳಗಡೆ ಒಂದು ದೇವಾಲಯವಿದೆ. ಅದೇ ಮೀರಾಬಾಯಿಯ ದೇವಾಲಯ. ನೋಡಿ, ಇದೇ ಮೀರಾಬಾಯಿಯ ದೇವಾಲಯ. ಅದು ಅಂಬೇರ ಆ ಒಂದು ಏನು ಅರಮನೆ ಇದೆಯೋ ಅರಮನೆ ಹಿಂಭಾಗಕ್ಕೆ ಬಂದು ನೋಡಿದ್ರೆ ಕೆಳಗಡೆಗೆ ಈ ಒಂದು ದೇವಾಲಯ ಇರುವಂಥದ್ದು ಕಾಣಿಸುತ್ತೆ. ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು. ಮೀರಾಬಾಯಿ ಅವಳು ಕೃಷ್ಣನ ಪರಮ ಭಕ್ತೆ. ಹಾಗಾಗಿ ಅವಳು ಗಿರಿಧರ ನಾಗರ ಅಂದರೆ ಆ ಕೃಷ್ಣನನ್ನು ಪೂಜಿಸಿದಂತಹ ಒಂದು ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ಅಂದರೆ ಸೊಬಗು ಅಂತ ಹೇಳಿದ್ರೆ ಅದರ ಒಂದು ಸೌಂದರ್ಯ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನಕ್ಷತ್ರಗಳ ಆಕೃತಿನಲ್ಲಿ ಆ ಒಂದು ಗರ್ಭಗೃಹ ಅಂತ ಹೇಳಿದ್ರೆ ಆ ಒಂದು ದೇವಾಲಯದಲ್ಲಿ ದೇವರ ವಿಗ್ರಹವನ್ನು ಇಟ್ಟಿರುವಂತಹ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ, ಗರ್ಭಗೃಹ ಅಂತ ಕರಿತೀವಿ. ಅದೆಲ್ಲ ಯಾವ ಒಂದು ಆಕಾರದಲ್ಲಿದೆ ಅಂತ ಹೇಳಿದ್ರೆ ನಕ್ಷತ್ರ ಆಕೃತಿಯಲ್ಲಿ ಅದು ಇದೆ. ನವರಂಗಗಳಿವೆ. ನವರಂಗ ಅಂತ ಹೇಳಿದ್ರೆ ದೇವಾಲಯಗಳಲ್ಲಿ ನೀವು ನೋಡಿರಬೇಕು, ಏನೋ ಆ ಒಂದು ಗರ್ಭಗುಡಿ ಮುಂಭಾಗದಲ್ಲಿ ಎಲ್ಲ ಜನರು ಸೇರೋದಕ್ಕೆ ಒಂದು ಸಭಾಂಗಣ ಇರುತ್ತೆ. ಆ ಸಭಾಂಗಣವನ್ನು ಏನಂತ ಕರೀತಾರೆ, ನವರಂಗ ಅಂತ ಕರೀತಾರೆ. ಆ ನವರಂಗವಿದೆ. ಗುಡಿಯ ಸುಂದರ ಆವರಣವನ್ನು ನೋಡಿ ಹಿಗ್ಗಿ ನಮ್ಮ ಟಾಂಗ ನಿಲ್ಲಿಸಿದಲ್ಲಿಗೆ ಮರಳಿ ಬಂದೆವು ಅಂತ ಅವರು ಹೇಳ್ತಾರೆ. ಆ ಗುಡಿಯನ್ನು ನೋಡಿ ಹಿಗ್ಗಿ ಅಂತೇಳಿ ನಮಗೆ ತುಂಬ ಸಂತೋಷವಾಯಿತು. ನಮಗೂ ಅಷ್ಟೇ ಇದನ್ನು ನೋಡ್ತಾ ಇದ್ದರೆ ನಾವು ಒಮ್ಮೆ ನೋಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವರು ಅದನ್ನೆಲ್ಲ ನೋಡಿ ತುಂಬ ಸಂತೋಷದಿಂದ ತಾವು ಟಾಂಗಾದಲ್ಲಿ ಹೋಗಿದ್ರಲ್ವ ಆ ಜಾಗಕ್ಕೆ ಮತ್ತೆ ಅವರು ಲೇಖಕರು ಮರಳಿ ಬಂದರು. ನಮ್ಮೆಲ್ಲರಿಗೂ ಬಾಯಾರಿಕೆ ಏರಿ ಹೋಗಿತ್ತು. ನಮಗೆ ತುಂಬ ಬಾಯಾರಿಕೆ ಜಾಸ್ತಿ ಆಗಿತ್ತು. ಯಾಕಂದರೆ ಆ ಒಂದು ಬೆಟ್ಟವನ್ನು ಹತ್ತಿ ಇಳಿಬೇಕಲ್ವಾ, ಅದಕ್ಕೋಸ್ಕರ ಅವ್ರಿಗೆ ತುಂಬ ಬಾಯಾರಿಕೆ ಆಗಿತ್ತು. ನಾವು ಬಂದವರೇ ಹಾದಿಯ ಮಗ್ಗುಲಿನ ಒಂದು ಅಂಗಡಿಯ ಮುಂದೆ ಕುಳಿತು ಬಣ್ಣ ಬಣ್ಣದ ಸೋಡಾ ಲೆಮನೇಡ್ ಕುಡಿದೆವು. ಅವರು ಮೇಲಿಂದ ಆ ಬಿಸಿಲಲ್ಲಿ ಹತ್ತಿ ಇಳಿದಾಗ ತುಂಬ ಸುಸ್ತಾಗಿದ್ರು. ಅವಾಗ ಏನು ಮಾಡ್ತಾರೆ, ಅಲ್ಲೇ ಮಗ್ಲಲ್ಲಿ ಹಾದಿ ಅಂದರೆ ದಾರಿಯ ಪಕ್ಕದಲ್ಲೇ ಅಲ್ಲೇ ಎಷ್ಟೋ ಜನ ಈ ಥರ ಒಂದು ಪ್ರವಾಸಿಗರಿಗೆ ಬೇಕಾಗಿರುವಂಥ ಈ ಒಂದು ಕುಡಿಯೋದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ಅಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಆ ಒಂದು ಬಣ್ಣದ ಅದು ನೋಡಿ ಬಣ್ಣದ್ದು ಅಂತ ಹೇಳ್ತಾರೆ. ಮೊದಲೇ ಹೇಳ್ತಾರೆ ಕವಿ, ಅಲ್ಲಿ ಅರಮನೆ ಒಂದು ನೈಸರ್ಗಿಕ ತಾಣ ಅಲ್ಲಿ ಕಡಿಮೆ ಇರೋದ್ರಿಂದ, ಮರಗಿಡಗಳು ಕಡಿಮೆ ಇರೋದ್ರಿಂದ ಆ ಒಂದು ಬಣ್ಣದ ಒಂದು ಕಲ್ಪನೆಯನ್ನು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಒಂದು ಬಣ್ಣಕ್ಕೆ ಬೇಕಾಗಿರುವಂಥ ಒಂದು ಆಸಕ್ತಿಯನ್ನು, ಆ ಒಂದು ಆಸೆಯನ್ನು ಈ ಒಂದು ಕೃತಕವಾದ ವಸ್ತುಗಳ ಮೂಲಕ ಅವರು ಪಡ್ಕೊಂಡಿದ್ದಾರೆ ಅಂತ ಮೊದಲು ಹೇಳಿದ್ದಾರೆ. ಅದಕ್ಕೋಸ್ಕರ ಇದರಲ್ಲೂ ಅವರು ಬಣ್ಣವನ್ನು ಬಳಸಿದ್ದಾರೆ ಅಂತ ಹೇಳ್ತಾರೆ. ಉಡುಗೆಯಲ್ಲಿ ಅಷ್ಟೆಲ್ಲ ಬಣ್ಣಗಳನ್ನು ತುಂಬಿಸಿ ತಿರುಗುವ ಅಲ್ಲಿನ ಜನ ಮಾರುವ ಸೋಡಾ ಲೆಮನೆಡ್ಗಳಿಗೂ ಕಡುಪಿನ ರಂಗನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಉಡುಗೆಯಲ್ಲಿ ಅವರೆಲ್ಲ ಬಣ್ಣದ ಲಂಗ, ಪಾಯ್ಜಾಮ, ಸೀರೆ, ರವಿಕೆಗಳನ್ನ ಹಾಕೊಳ್ತಾ ಇದ್ರು. ಮತ್ತು ಗಂಡಸರೆಲ್ಲ ಏನು ಮಾಡ್ತಾಯಿದ್ರು, ಮುಂಡಾಸು ಪೇಟವನ್ನು ಹಾಕೊಳ್ತಾ ಇದ್ರು. ಇದನ್ನೆಲ್ಲ ಹೇಳಿದ್ರಲ್ವ. ಅಷ್ಟೇ ಅಲ್ಲದೆ ಬರೀ ಬಟ್ಟೆಗಳಲ್ಲದೆ ಅದರಲ್ಲಿ ಅಷ್ಟೇ ಅಲ್ಲದೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಾರುವ ಸೋಡಾ ಲೆಮನೆಡ್ಗಳಿಗೂ ಬಣ್ಣವನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ. ಅವನ್ನು ಕಂಡರೆ ಇದು ಶಾಯಿಯೋ ಪಾನೀಯವೋ ಎಂಬ ಭ್ರಮೆ ಉಂಟಾಗುತ್ತದೆ. ಶಾಯಿ ಅಂತ ಹೇಳಿದ್ರೆ ನಾವು ಪೆನ್ಗಳಲ್ಲಿ ಬಳಸ್ತೀವಲ್ಲ, ಇಂಕೆಲ್ಲ ಇರ್ತದಲ್ಲ, ಈ ಶಾಯಿನೋ ಅಥವಾ ಕುಡಿಯೋವಂಥ ಪಾನೀಯವೋ ನೀರೋ ಇದು ಅಂತ ಒಂದು ರೀತಿ ಕಲರ್ಫುಲ್ ಆಗಿದ್ದಾಗ ನಾವೇನಾಗುತ್ತೆ ಅದನ್ನ ಬಣ್ಣವಾಗಿದ್ದಾಗ ಕುಡಿಯೋದಕ್ಕೆ ನಮಗೊಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಆದರೂ ಅವ್ರು ಹೇಳ್ತಾರೆ ಎಂಬ ಭ್ರಮೆ ಉಂಟಾಗುತ್ತದೆ. ನಮ್ಮ ಪಾಲಿಗೆ ದೊರೆತ ಕುಡಿಯಬಹುದಾದ ಪಾನೀಯವೋ ಅದೊಂದು ಇನ್ನೇನು ಮಾಡೋಕ್ಕಾಗಲ್ಲ. ಅವರು ತುಂಬ ಸುಸ್ತಾಗಿದ್ರು. ಅದಕ್ಕೇನು ಮಾಡ್ತಾರೆ, ಇನ್ನು ನಮಗೆ ಇದ್ದಿದ್ದಂಥದ್ದು ಕುಡಿಯೋದಕ್ಕೆ ಬೇಕಾಗಿದ್ದಂತಹ ಒಂದೇ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಅದನ್ನೇ ಕುಡಿಬೇಕಾಗಿತ್ತು, ಪಾನೀಯವನ್ನೇ ಅದನ್ನೇ ಕುಡಿಬೇಕಾಗಿತ್ತು ಅಂತ ಹೇಳ್ತಾರೆ. ಸರಿ, ಮನೆಗೆ ಹೊರಟೆವೋ, ಅದೆಲ್ಲ ಮುಗಿಸ್ಕೊಂಡು
ಮನೆಗೆ ಹೊರಟರೋ ಆಗ ಗೋಧೂಳಿಯ ಸಮಯ. ಗೋಧೂಳಿ ಅಂತ ಹೇಳಿದ್ರೆ ಗೋವುಗಳು ಮನೆಗೆ ಬರುವಂತಹ ಒಂದು ಸಮಯ. ನೀವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡಿರ್ಬೇಕು, ಗೋವುಗಳು ದನ ಕರುಗಳು ಜಮೀನಿಗೆ ಹೋಗಿ ಮೇಯ್ಕೊಂಡು ವಾಪಸ್ಸು ಬರಬೇಕಾದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವು ತಮ್ಮ ಕಾಲಿನ ಒಂದು ಉಗುರುಗಳಿಂದ ನೆಲವನ್ನು ಏನು ಮಾಡ್ತವೆ, ತಾಗಿಸ್ತಾ ಬರ್ತವೆ. ಆವಾಗ ಏನಾಗುತ್ತೆ, ಸಂಜೆ ಧೂಳು ಮೇಲಕ್ಕೆ ಹೇಳುತ್ತೆ. ಅದಕ್ಕೇನಂತ ಕರೀತಾರೆ, ಆ ಒಂದು ಸಂಜೆಯ ಸಂದರ್ಭವನ್ನು ಗೋಧೂಳಿ ಅಂತ ಕರೀತಾರೆ. ಅಂತಹ ಒಂದು ವಿಶೇಷವಾದ ಪದವನ್ನು ಇವರು ಬಳಸಿದ್ದಾರೆ. ಅದು ಆಗ ಗೋಧೂಳಿಯ ಸಮಯ ಅಂದರೆ ಇಲ್ಲಿಂದ ಹೊರಡಬೇಕಾದ್ರೆ ಅವ್ರಿಗೆ ಸಂಜೆ ಆಗಿತ್ತು ಅಂತ. ಟಾಂಗ ಕುದುರೆ ಮೆಲ್ಲಗೆ ನಮ್ಮ ಮಾನವೀ ಹೊರೆಯನ್ನು ಎಳೆದುಕೊಂಡು ಸಾಗುತ್ತಲಿತ್ತು. ಈ ಟಾಂಗ ಏನು ಮಾಡ್ತು, ಕುದುರೆ ಮೆಲ್ಲಗೆ ನಮ್ಮ ಮಾನವೀಯ ಹೊರೆ ಅಂದರೆ ನಾವೆಷ್ಟು ಜನಗಳು ಹೋಗಿದ್ವೋ ನಮ್ಮ ಹೊರೆಯನ್ನು ಅದು ಹೊತ್ಕೊಂಡು ನಿಧಾನವಾಗಿ ಹೋಗ್ತು. ಇಲ್ಲಿಂದ ಮುಂದೆ ತುಂಬ ಹೊಲಗಳು, ಮುಂದೆ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಜಮೀನುಗಳೆಲ್ಲ ಸಿಗ್ತವೆ. ಹೊಲಗಳಲ್ಲಿ ಕೋಳಿ ಕಾಗೆಗಳಿಗಿಂತ ಅಗ್ಗವಾಗಿ ಕಾಣಿಸುವ ನವಿಲಿನ ಹಿಂಡು, ನಮಗೆ ಇಲ್ಲಿ ಯಾವ ರೀತಿ ಕಾಗೆಗಳು ಕೋಳಿಗಳು ಇವೆಲ್ಲ ಹೆಚ್ಚಾಗಿ ಕಾಣಿಸ್ತವೋ ಇದಕ್ಕಿಂತ ಅಗ್ಗವಾಗಿ ಅಂತ ಹೇಳಿದ್ರೆ ತುಂಬ ಹೆಚ್ಚಾಗಿ ಅಲ್ಲಿ ಏನಿವೆ ಅಂತ ಹೇಳಿದ್ರೆ ನವಿಲುಗಳು ಅಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಅದಕ್ಕೋಸ್ಕರ ಇಲ್ಲಿ ಆ ನವಿಲಿನಗಳ ಬಗ್ಗೆ ಹಿಂಡು ಅಂತ ಹೇಳಿದ್ರೆ ಗುಂಪು, ನವಿಲುಗಳ ಹಿಂಡೆಯಲ್ಲಿ ಇದೆ. ನಿಜ, ನವಿಲುಗಳ ರಾಜ್ಯದಲ್ಲಿ ಬಣ್ಣದ ಕಣ್ಣು ಹುಟ್ಟಲು ರಜಪುತಾನದ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಿಲ್ಲ. ಹೌದು, ಯಾಕೆ ಸ್ತ್ರೀಯರು ಅಲ್ಲಿ ಹೆಚ್ಚು ಬಣ್ಣಗಳನ್ನ ಬಳಸ್ತಾರೆ ಅಂತ ಹೇಳಿದ್ರೆ ನವಿಲುಗಳ ನಾಡು ಅದು ರಾಜಸ್ಥಾನ. ಹಾಗಾಗಿ ಅಲ್ಲಿ ಆ ನವಿಲನ್ನು ನೋಡ್ತೀವಲ್ಲ ನಾವು, ಅಲ್ಲೊಂದು ಆ ಗರಿಯಲ್ಲಿ ಆ ಒಂದು ಇದರಲ್ಲಿ ಪ್ರತಿಯೊಂದರಲ್ಲೂ ಆ ದೇಹದ ಮೈ ತುಂಬ ಎಲ್ಲ ಹಲವಾರು ಬಣ್ಣಗಳಿದೆ, ತುಂಬ ಕಡುಪಾದ ಬಣ್ಣಗಳಿದೆ. ಅದನ್ನು ನೋಡಿದಾಗ ಅವ್ರಿಗೂ ಕೂಡ ಆ ರೀತಿ ಬಣ್ಣದ ರೀತಿಯಲ್ಲಿ ಇರಬೇಕು ಅಂತ ಅನಿಸುತ್ತೆ. ಅದೇ ಅವರಿಗೆ ಅಲ್ಲಿನ ಸ್ತ್ರೀಯರಿಗೆ ಮೂಲ ಪ್ರೇರಣೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ನೋಡಿ, ಇಲ್ಲಿವರೆಗೆ ಆದಂತಹ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳಿದೆ. ಚಿತ್ರ ಕೊರೆದು ಮಾಡಿದ ಡ್ಯಾಸ್ ನೀರ ಕಾಲುವೆಗಳು ಎಂತಹ ಕಾಲುಗಳಿವೋ, ಹಾಲುಗಲ್ಲಿನ ನೀರ ಕಾಲುವೆಗಳು. ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಸ್ ಸುಂದರ ಮಂಟಪಗಳಿವೆ, ಚಂದ್ರಕಾಂತದ ಶಿಲೆಯ ಸುಂದರ ಮಂಟಪಗಳಿವೆ. ಹೀಗೆ ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಅಂತ ಹೇಳಿದ್ರೆ, ಇದು ಅಂಬೇರದ ಬೆಟ್ಟದ ಆ ಒಂದು ಅರಮನೆಯ ಹಿಂಭಾಗದಿಂದ ನೋಡಿದ್ರೆ ತಳಭಾಗದಲ್ಲಿ ಈ ಸುಂದರವಾದಂತಹ ಒಂದು ದೇವಾಲಯವಿದೆ. ಅದು ನಕ್ಷತ್ರಾಕೃತಿಯಲ್ಲಿ ಇದೆ, ನೋಡಲು ತುಂಬ ಸೊಗಸಾಗಿದೆ ಅನ್ನೋಂಥದ್ದನ್ನು ಅವರು ಹೇಳ್ತಾರೆ. ನೆಕ್ಸ್ಟ್ ಅವರು ಮುಂದೆ ಆ ಒಂದು ಅಂಬೇರದ ಒಂದು ಪಯಣ ಮುಗಿದ ಮೇಲೆ ಅವರು ಮುಂದೆ ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಅಲ್ಲಿಗೆ ಸಮೀಪವಾಗಿರುವ ಜಂತ್ರಮಂತ್ರ ನೋಡಲು ಹೋದೆವು. ಜಂತ್ರಮಂತ್ರ, ಇದು ಜಂತ್ರಮಂತ್ರದ ಚಿತ್ರಗಳು. ಜಂತ್ರಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. ಜಂತ್ರಮಂತ್ರ ಅಂದ್ರೆ ಏನು ಅಂತ ಹೇಳಿದ್ರೆ ಹಳೆಯ ಕಾಲದ ಖಗೋಳ ವಿಜ್ಞಾನ. ಖಗೋಳ ಅಂತ ಹೇಳಿದ್ರೆ ಒಂದು ಸ್ಪೇಸ್ ಸೆಂಟರ್ ಅಂತ ಏನು ಹೇಳ್ತೀವಿ, ಅದರ ಒಂದು ವೀಕ್ಷಣೆಯನ್ನು ಮಾಡುವಂಥದ್ದು. ಗ್ರಹಗಳು, ನಕ್ಷತ್ರಗಳು, ಚಂದ್ರ, ಸೂರ್ಯ ಈ ಥರದ ಒಂದು ವಿಷಯಗಳನ್ನ ತಿಳ್ಕೊಳ್ಳೋವಂಥದ್ದು, ಪರಿಶೀಲನೆ ಮಾಡುವಂಥದ್ದು. ಅಂತಹ ಒಂದು ಪರಿಶೀಲನಾಲಯ ಇದು 400-500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಸನ್ ಡಯಲ್ ಅಂತ ಕರೀತಾರೆ, ಅಂದರೆ ಸೂರ್ಯನ ಒಂದು ಚಕ್ರ ಅಂತ. ಅದೇ ರೀತಿ ಅಲ್ಲಿ ಒಂದು ರೀತಿ ವಿಶಿಷ್ಟವಾದಂಥ ಒಂದು ಚಿತ್ರ ಇದೆ. ಇದರೆಲ್ಲದರ ಮೂಲಕ ನಾವು ಅಲ್ಲಿ ಗ್ರಹಗಳು ಮತ್ತೊಂದನ್ನು ನೋಡಬಹುದು ಅಂತ ಹೇಳ್ತಾರೆ. ಇಂಥ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಇದೇ ರೀತಿ ಹಲವಾರು ಬೇರೆ ಬೇರೆ ಒಂದು ರೀತಿ ವಿಚಿತ್ರವಾಗಿ ಅಂದರೆ ಅಲ್ಲಿ ಹೊಸದಾಗಿ ನಾವು ನೋಡೋದ್ರಿಂದ ಬೇರೆ ಬೇರೆ ಶೈಲಿನಲ್ಲಿ ಇರೋಂಥದ್ದನ್ನ ನಾವು ನೋಡ್ತೀವಿ. ಗಳಿಗೆ ಅಂದರೆ ಸಮಯವನ್ನು ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ, ಚಂದ್ರ, ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನೋ ಏರ್ಪಾಟುಗಳಿವೆ. ಗತಿ ಪರಿಶೀಲಿಸುವುದು, ಗತಿ ಅಂತ ಹೇಳಿದ್ರೆ ಬದಲಾವಣೆ ಅಂತ. ಈಗ ಸೂರ್ಯ ಮತ್ತು ಚಂದ್ರನ ಒಂದು ಏನು ಒಂದಕ್ಕೊಂದು ಹತ್ತಿರ ಒಂದು
ಒಂದ್ರ ಸುತ್ತ ಒಂದು ಸುತ್ತಾ ಇರಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವು ಹತ್ತಿರಕ್ಕೆ ಬಂದಿರ್ತವೆ, ಕೆಲವೊಂದು ಕಾಲದಲ್ಲಿ ಅದು ದೂರ ಇರ್ತವೆ. ಇಂತಹ ಒಂದು ದೂರವನ್ನು ಅಳೆಯೋದಕ್ಕೆ ಅಲ್ಲಿ ಏರ್ಪಾಟುಗಳನ್ನು ಅವರು ಮಾಡಿದ್ದಾರೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ. ಈಗ ನಮ್ಮಲ್ಲಿ ಹೋಗಿ ಈಗ ಇಲ್ಲೆಲ್ಲ ಚಿತ್ರಗಳಿದೆ ಅಲ್ವಾ, ಆ ಚಿತ್ರಗಳ ಅಂದರೆ ಆ ಒಂದು ಕಟ್ಟಡಗಳು ಅವೇನು ನಿರ್ಮಾಣ ಮಾಡಿದಾರೋ ಅಲ್ಲಿ ನಾವು ಹೋದರೆ ಅಲ್ಲಿ ಬರೆದಿರ್ತಾರೆ ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು, ಇದನ್ನು ಏನಕ್ಕೆ ಉಪಯೋಗಿಸ್ತೀವಿ ಅನ್ನೋಂಥ ಎಲ್ಲ ಒಂದು ಬರವಣಿಗೆ ರೂಪದಲ್ಲಿ ಅವರು ದಾಖಲೆಯನ್ನು ಮಾಡಿದ್ದಾರೆ. ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ. ಇವತ್ತೆಲ್ಲ ಒಂದು ದೂರದರ್ಶಕವನ್ನು ಇಟ್ಕೊಂಡು ಗ್ರಹಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ಎಷ್ಟೆಷ್ಟು ವೈಜ್ಞಾನಿಕವಾದಂಥ ತಂತ್ರಜ್ಞಾನವನ್ನು ಬಳಸ್ತೀವಿ. ಆದರೆ ಹಿಂದೆ ಅದೇನೂ ಇಲ್ಲದೇ ಅಲ್ಲಿರುವಂತಹ ಒಂದು ನಿರ್ಮಾಣವನ್ನು ಕಟ್ಟಡಗಳ ರೀತಿಯಲ್ಲಿ ಮಾಡಿದ್ರು, ಅದರಲ್ಲಿ ಆ ಜಾಗದಲ್ಲಿ ನಿಂತು ನೋಡಿದ್ರೂ ಕೂಡ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಅಂತಹ ಒಂದು ವ್ಯವಸ್ಥೆಯನ್ನು ಹಿಂದಿನ ಕಾಲದಲ್ಲಿ ಆ ಹಿರಿಯರು ಮಾಡಿದರು. ಅದು ಒಂದು ವಿಶೇಷತೆ ಅನ್ನುವಂಥದ್ದನ್ನು ಈ ಗಣಿತ ಮತ್ತು ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದಂತಹ ಒಂದು ವಿಶಿಷ್ಟವಾದಂಥ ಒಂದು ಕಾಣಿಕೆ, ಕೊಡುಗೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ನೋಡಿ, ಇಲ್ಲೆಲ್ಲ ಇದೆ. ಇವೆಲ್ಲ ಚಿತ್ರಗಳಲ್ಲಿ ಏನು ಕಾಣಿಸ್ತಿದೆ, ಈ ಕಟ್ಟಡಗಳಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಒಂದು ಆ ಖಗೋಳದ ಬಗ್ಗೆ ನಾವೇನು ಮಾಡ್ಬೋದು, ಸ್ವಲ್ಪ ವಿಚಾರಗಳನ್ನ ತಿಳಿಬೋದು. ಸೂರ್ಯ ನಡುಬಾನಿನಲ್ಲಿ ನಿಂತು ನಮ್ಮ ತಲೆಯನ್ನು ಕೊರೆಯುತ್ತಿದ್ದನಾದುದರಿಂದ ಇತರ ಸ್ಥಳಗಳನ್ನು ನೋಡುವ ಆಸೆ ಮರೆತು ಮನೆಗೆ ಓಡಿ ಬಂದೆವು. ಅಂದರೆ ಅವರು ಬಿಸಿಲಿನ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ ತಲೆಯನ್ನು ಕೊರಿತಾ ಇದೆ ಅಂತ ಹೇಳಿದ್ರೆ ತುಂಬ ಬಿಸಿಲು ಜಾಸ್ತಿ ಆಯಿತು. ಅದಕ್ಕೋಸ್ಕರ ನಾವು ಬೇರೆ ಸ್ಥಳಗಳನ್ನ ನೋಡುವ ಆಸೆ ಬಿಟ್ಟು ನಾವೇನು ಮಾಡ್ದೋ ವಾಪಸ್ಸು ಮನೆಗೆ ಬಂದೋ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ನನ್ನದಾಗಿತ್ತು. ಅಂದರೆ ಒಂದೊಂದು ರಾಜ್ಯದ್ದು ಒಂದೊಂದು ರೀತಿಯಾದಂತಹ ಒಂದು ಜಾನಪದ ಕಲೆಗಳಿರ್ತವೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ನಾವೇನು ಮಾಡ್ತೀವಿ, ಯಕ್ಷಗಾನ ಇದೆ, ಮತ್ತು ಕೋಲಾಟ ಇದೆ, ಕಂಸಾಳೆ ಇದೆ, ಈ ರೀತಿ ಬೇರೆ ಬೇರೆ ರೀತಿಯಾದ ನೃತ್ಯಗಳು ಇದೆಲ್ಲ ಇದೆ ಅಲ್ವಾ. ಅದೇ ರೀತಿ ಜಾನಪದ ಕಲೆ ಅಲ್ಲಿದೇ ಆದ ಒಂದು ವಿಶಿಷ್ಟವಾದಂಥ ಒಂದು ಜಾನಪದ ಕಲೆ ಇದೆ. ಅದನ್ನು ನೋಡಬೇಕು ಅನ್ನೋ ಒಂದು ಆಸೆ ಲೇಖಕರಿಗೆ ಆಗಿರುತ್ತೆ. ಅದನ್ನು ಅವರು ನೋಡಬೇಕೆಂಬ ಹಂಬಲ ಅಂದರೆ ಆಸೆ ಅವ್ರದ್ದಾಗಿತ್ತು. ಹಾಗಾಗಿ ಮುಂಚಿತವಾಗಿಯೇ ಮಿತ್ರರಿಗೆ ನನ್ನ ಅಪೇಕ್ಷೆ ತಿಳಿಸಿದ್ದೆ. ಅಂದರೆ ನಾನೇನು ನಿರೀಕ್ಷೆಯನ್ನು ಮಾಡಿ ಅಪೇಕ್ಷೆ ಪಟ್ಟಿದ್ರು, ಆಸೆಯನ್ನು ಪಟ್ಟಿದ್ರು, ಅದನ್ನು ಅವರಿಗೆ ಮುಂಚಿತವಾಗಿ ಅವರು ತಮ್ಮ ಸ್ನೇಹಿತರಿಗೆ ಹೇಳಿರ್ತಾರೆ, ನಾನು ಈ ಥರ ನೋಡಬೇಕು ಈ ಒಂದು ಜಾನಪದ ನೃತ್ಯವನ್ನು ಇಲ್ಲಿದು ಅಂತ ಹೇಳಿರ್ತಾರೆ. ಅವರು ಗೆಳೆಯರಿಗೆ ತಿಳಿಸಿ ಏರ್ಪಾಟು ಮಾಡಿದ್ದರು. ಇವರು ಮಿತ್ರರಾದ ರೈಗಳು ಇನ್ನೊಬ್ಬರು ಅವ್ರ ಸ್ನೇಹಿತರಿಗೆ ಹೇಳಿ ಆ ಎಲ್ಲ ಏರ್ಪಾಟನ್ನು ಮಾಡಿದರು. ಸಂಜೆಯಾಗುತ್ತಲೇ ಅಲ್ಲಿನ ಚೀಫ್ ಇಂಜಿನಿಯರ್ ಗೋಪಿನಾಥರ ರಾಯರ ಮನೆಗೆ ಹೋದೆವು. ಸಂಜೆ ಆಗ್ತಿದ್ದಂಗೆ ಆ ಜಂತ್ರಮಂತ್ರ ಎಲ್ಲ ನೋಡಿ ಆದಮೇಲೆ ಅವ್ರು ಏನು ಮಾಡಿದ್ರು, ವಾಪಸ್ಸು ಬರ್ಬೇಕಾದ್ರೆ ಬಂದಮೇಲೆ ಸಂಜೆ ಆದ ತಕ್ಷಣ ಗೋಪಿನಾಥರ ರಾಯರ ಮನೆಗೆ ಬಂದರು. ಅವರು ಮೈಸೂರಿನವರು, ಗೋಪಿನಾಥರಾಯರು ಮೈಸೂರಿನವರು ಅಂತ ಹೇಳ್ತಾರೆ. ಸದ್ಯ ಜಯಪುರದಲ್ಲಿ ಉದ್ಯೋಗ ಮಾಡಿಕೊಂಡು ಸ್ವಂತ ಮನೆಯಲ್ಲಿ ವಾಸವಾಗಿದ್ದಾರೆ. ಈಗ ಒಂದು ಸ್ವಂತ ಮನೆ ಮಾಡ್ಕೊಂಡವರು ಅಲ್ಲಿ ರಾಜಸ್ಥಾನದಲ್ಲೇ ಇದ್ದಾರೆ. ಅವರ ಸುಂದರ ಬಂಗಲೆ ಎದುರಿಗೆ ಹಚ್ಚ ಹಸುರಿನ ಬಯಲಿನ ಒಂದು ತುಣುಕು ಜಾಗವಿದೆ. ಅವರ ಒಂದು ಬಂಗಲೆ ಮನೆಯ ಎದುರುಗಡೆ ಒಂದು ಹಚ್ಚ ಹಸಿರಾಗಿರುವಂಥ ಒಂದು ತುಣುಕು ಜಾಗ ಅಂದರೆ ಒಂದು ಚಿಕ್ಕ ಒಂದು ಜಾಗ ಇದೆ. ಅಲ್ಲಿ ನೃತ್ಯವನ್ನು ಡ್ಯಾನ್ಸನ್ನು ಏರ್ಪಡಿಸಿದ್ರು. ಊರಿನ ಜನಸಾಮಾನ್ಯರ ನೃತ್ಯವದು ಅದೇನು ಅಂತ ಹೇಳಿದ್ರೆ ಊರಿನ ನಾವು ಹೇಳಿದ್ವಲ್ಲ ಈಗ ಕಂಸಾಳೆ ಅಂತ ಹೇಳಿದ್ರೆ ಅದು ಯಾರೋ ಒಬ್ಬರೇ ಪ್ರತ್ಯೇಕವಾಗಿ ಯಾವುದೋ ಕ್ಲಾಸಲ್ಲಿ ಕಲಿಯೋದಲ್ಲ. ಅದು ಸಾಮಾನ್ಯವಾಗಿ ಹಳ್ಳಿಗರ ಜನರು ಸಾಮಾನ್ಯವಾಗಿ ಅಲ್ಲಿಂದನೇ ಕಲ್ತಿರ್ತಾರೆ. ಅದೇ ರೀತಿ ಇದು ಊರಿನ ಜನರೇ ಮಾಡುವಂತಹ ಸಾಮಾನ್ಯ ಎಲ್ರಿಗೂ ಗೊತ್ತಿರುವಂಥ ಒಂದು ನೃತ್ಯ ಇದು. ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆಯನ್ನು ತೊಟ್ಟಿದ್ದರು. ಅಂದರೆ ಸ್ತ್ರೀಯರ ಒಂದು ಉಡುಗೆಯನ್ನು ಅವರು ತೊಟ್ಟಿದ್ರು. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಮಾರವಾಡಿಗಳು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಸಣ್ಣ ಮುಖಕ್ಕೆ ಸೆರಗನ್ನು ಹಾಕ್ತಾರೆ. ಅದೇ ರೀತಿ ನೋಡಿ ಇಲ್ಲಿ ಅಂದರೆ ಆ ಥರದ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ತೀವಿ. ಮುಖಕ್ಕೆ ಸೆರಗನ್ನು ಹಾಕಿದ್ದಾರೆ, ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಅಂದರೆ ಅಲ್ಲಿ ಯುವಕರಿಗೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಸ್ತ್ರೀಯರ ವೇಷವನ್ನು ಹಾಕ್ಕೊಂಡು ನೃತ್ಯವನ್ನು ಮಾಡ್ತಾಯಿದ್ರು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಆದರೆ ಹಿಮ್ಮೇಳ ಮ್ಯೂಸಿಕ್ ಎಲ್ಲ ಬೇಕಲ್ಲ, ಸಂಗೀತ, ಅದಕ್ಕಿಲ್ಲಿ ಡೋಲು ತಮಟೆಯನ್ನು ಬಾರಿಸುವಂತಹ ಜನರು ಅಂದರೆ ಆ ಒಂದು ಟೀಮ್ ಅಲ್ಲೊಂದು ಇತ್ತು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯವೆಸಗಿದರು. ಇವರು ಹಿಂದೆ ಬಾರಿಸ್ತಾ ಇರ್ತಾರೆ, ಅವರು ಮುಂದೆ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಲಾಸ್ಯವೆಸಗಿದರು ಅಂತ ಹೇಳಿ ನೃತ್ಯವನ್ನು ಪ್ರಾರಂಭವನ್ನು ಮಾಡಿದರು ಅಂತ. ಅವರ ಕಾಲಿನ ನಡುಗೆಯಲ್ಲೋ ಕೈಗಳ ಚಲನೆಯಲ್ಲೋ
ಜಾಣ್ಮೆ ಚೆಲುವುಗಳೆರಡೂ ಇದ್ದವೋ. ಅಂದರೆ ಒಬ್ಬ ಗಂಡಸರು ಅವರು ಹುಡುಗಿಯರ ರೀತಿ ಮಾಡಬೇಕು ಅಂತೇಳಿ ಅವರು ಎಷ್ಟು ಚೆನ್ನಾಗಿ ತಮ್ಮ ಕಾಲು ಕೈಗಳ ಒಂದು ನರ್ತನವನ್ನು ಎಷ್ಟು ಚೆನ್ನಾಗಿ ಅವರು ತಿರುಗಿಸ್ತಾ ಇದ್ರು, ಕಾಲು ಕೈಗಳನ್ನ ಮೂವ್ ಮಾಡ್ತಾಯಿದ್ರು, ಚಲನೆ ಮಾಡ್ತಾಯಿದ್ರು ಅನ್ನೋದಕ್ಕೆ ಇವರು ಹೇಳ್ತಾರೆ. ಜಾಣ್ಮೆ ಚೆಲುವುಗಳೆರಡೂ ಇದ್ದವೋ ಅಂದರೆ ನೋಡೋದಕ್ಕೂ ತುಂಬ ಸೊಗಸಾಗಿತ್ತು, ಅವರು ತುಂಬ ಜಾಣ್ಮೆಯಿಂದ ತುಂಬ ಸೊಗಸಾಗಿ ನೃತ್ಯವನ್ನು ಮಾಡ್ತಾಯಿದ್ರು. ಅವರ ಜೊತೆಗೆ 3-4 ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು. ಈಗ ಸಾಮಾನ್ಯವಾಗಿ ನಾವು ಏನೋ ಒಂದು ನೋಡ್ತಾ ಇದ್ದಾಗ ನಾವು ತುಂಬ ಚೆನ್ನಾಗಿದ್ರೆ ಅದರಲ್ಲಿ ನಾವು ತುಂಬ ಮುಳುಗೋಗ್ಬಿಟ್ರೆ ನಾವೇನು ಮಾಡ್ತೀವಿ, ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀವಲ್ವಾ, ಅದೇ ರೀತಿಯಲ್ಲಿ ಇವರು ಅಷ್ಟೇ ಈ ನೃತ್ಯವನ್ನು ನೋಡ್ತಿದ್ದಂಗೆ ಅಲ್ಲೇ ನೋಡ್ತಾ ಇದ್ದಂಥ ಇನ್ನೊಂದಷ್ಟು ಹುಡುಗರು ಏನು ಮಾಡ್ತಾರೆ, ಅವರು ಇವ್ರ ಜೊತೆ ಸೇರಿಕೊಂಡು ನೃತ್ಯವನ್ನು ಮಾಡ್ತಾಯಿದ್ರು. ಅಷ್ಟೊಂದು ಅವರಲ್ಲಿ ತುಂಬ ಸಂತೋಷದಿಂದ ಅದನ್ನು ಅನುಭವಿಸ್ತಾಯಿದ್ರು. ಆ ಒಂದು ನೃತ್ಯದ ಒಂದು ಆ ನೋಟವನ್ನು ನೋಡುವುದಕ್ಕೆ ಪುರವಣಿಗರು ಬಂದು ಕಲಿತರು. ಆ ನೋಟವನ್ನು ನೋಡೋದಕ್ಕೆ ಪುರವಣಿಗರು ಅಂದರೆ ಅದೇ ಒಂದು ಪ್ರದೇಶದಲ್ಲಿದ್ದಂಥ ಜನರು ಬಂದು ಕಲಿತರು, ಸೇರಿದ್ರು. ನಮಗಾಗಿ ಒಂದೇ ದಿನದ ಏರ್ಪಾಟಿನಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಮಿತ್ರರಿಗೆ ನಾನು ತುಂಬ ಕೃತಜ್ಞನಾಗಿರುವೆ. ಅಂದರೆ ನಮಗೋಸ್ಕರ, ಅಂದರೆ ಇವರು ಇಲ್ಲಿಂದ ಹೋಗಿರ್ತಾರಲ್ವಾ, ಪಾಪ ಅವ್ರು ನೋಡಬೇಕು ಅಂತ ಹೇಳಿದ ತಕ್ಷಣ ಒಂದೇ ದಿನದಲ್ಲಿ ಅವರ ಸ್ನೇಹಿತರು ಏನು ಮಾಡಿಬಿಟ್ರು, ಆ ಒಂದು ಏರ್ಪಾಟನ್ನು ಮಾಡಿದ್ರು. ಡ್ಯಾನ್ಸ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿದ್ರು. ಅದಕ್ಕೋಸ್ಕರ ಅವ್ರಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾರೆ. ಇದು ನಾವು ತುಂಬ ವಿಚಾರ, ನಮ್ಗೆ ಯಾರಾದರೂ ಒಂದು ಕೆಲಸವನ್ನು ಮಾಡಿಕೊಂಡ್ರು ಅಂತ ಹೇಳಿದ್ರೆ ಆವಾಗ ನಾವು ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋಂಥದ್ದನ್ನ ನಾವು ತಿಳ್ಕೋಬಹುದು. ಕೆಲಸವಾದ ಮೇಲೆ ಗೋಪಿನಾಥರ ಆತಿಥ್ಯ ಸ್ವೀಕರಿಸಿ ಮನೆಗೆ ಮರಳಿದವೋ. ಅವರ ಮನೆಯಲ್ಲೇ ಊಟನೂ ಕೂಡ ಮಾಡಿದ್ರು. ಆಮೇಲೆ ಮರಳಿ ಈ ಮನೆಗೆ ಬಂದು ಇವ್ರ ಮನೆಗೆ. ಮುಂದೆಲ್ಲ ಅವಸರವೇ, ತುಂಬ ಅವಸರವೇ, ಅರ್ಜೆಂಟು, ಮುಂದೆಲ್ಲ ಅವಸರದ ಊಟ, ಅವಸರದ ಓಟ. ನಾವು ಧಾವಿಸಿ ಬರುವುದರೊಳಗಾಗಿ ದಿಲ್ಲಿಗೆ ಹೋಗುವ ರೈಲು ಬಂಡಿ ಬಂದಿತ್ತು. ಇವರೆಲ್ಲವನ್ನು ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬೇಗ ರೈಲು ಬರುತ್ತೆ ಅಂತ ಅವರು ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಮೇಲೆ ಆ ರೈಲ್ವೆ ನಿಲ್ದಾಣಕ್ಕೆ ಬಂದ ತಕ್ಷಣ ಅಲ್ಲಿ ರೈಲು ಸಿದ್ಧವಾಗಿತ್ತು. ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿ, ಸತ್ಕಾರ ಅಂತೇಳಿದ್ರೆ ಇವ್ರಿಗೆ ಬೇಕಾದಂಥ ಎಲ್ಲ ಅನುಕೂಲತೆಯನ್ನು ಮಾಡಿಕೊಟ್ರು, ಎಲ್ಲ ರೀತಿ ಚೆನ್ನಾಗಿ ನೋಡ್ಕೊಂಡ್ರು. ಆ ಸತ್ಕಾರಕ್ಕೆ ವಂದನೆಯನ್ನು ಸಲ್ಲಿಸಿದರು, ಧನ್ಯವಾದಗಳನ್ನ ಸಲ್ಲಿಸಿ ಬಂಡಿಯನ್ನೇರಿ ಮೇಲಂತಸ್ತಿನ ಹಾಸಿಗೆ ಬಿಡಿಸಿದವೋ. ಅಂದರೆ ಬಂಡಿ ಅಂತ ಹೇಳಿದ್ರೆ ರೈಲು ಬಂಡಿಯನ್ನೇರಿ ಮೇಲಂತಸ್ತು ಅಂದರೆ ಮೇಲ್ಗಡೆ ಒಂದು ಸೀಟ್ ಇರುತ್ತಲ್ವ, ಅಲ್ಲಿ ಹೋಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ತಮ್ಮ ಹಾಸಿಗೆಯನ್ನು ಹಾಕಿದ್ರು. ನಮಗೆ ಬೆಳಗಾಗಿದ್ದೇ ದೆಹಲಿಯನ್ನು ಸಮೀಪಿಸಿದಾಗ ಅಲ್ಲಿ ಆ ಒಂದು ರೈಲ್ವೆ ಬಂಡಿನಲ್ಲಿ ಮೇಲ್ಗಡೆ ಒಂದು ಸೀಟಲ್ಲಿ ಮಲಗಿದ ತಕ್ಷಣ ಅವ್ರಿಗೆ ಎಚ್ಚರವಾಗಿದ್ದು ಆ ಒಂದು ಜಯಪುರದಿಂದ ಇಲ್ಲಿಗೆ ದೆಹಲಿಗೆ ಬಂದಾಗ ಅಂತ ಹೇಳ್ತಾರೆ. ಹೀಗೆ ನಾವು ಪ್ರತಿಯೊಂದು ವಿಚಾರಗಳನ್ನ ನಾವು ಈಗ ನೋಡಿ, ನಮಗೆ ಈ ಒಂದು ಪ್ರವಾಸ ಕಥನವನ್ನು ನೋಡಿದ ತಕ್ಷಣ ಏನು ಅನಿಸ್ತು ಅಂತ ಹೇಳಿದ್ರೆ, ನಮಗೆ ಈ ಕಥನವನ್ನು ಓದ್ತಿದ್ದಂಗೆ ನಾವು ಅದರಲ್ಲಿ ಹೋಗಿ ಮುಳುಗೋಗ್ತೀವಿ. ಅಂದರೆ ಅಲ್ಲೇನು ನಾವೇ ಹೋಗಿರೋ ರೀತಿಯಲ್ಲಿ ಒಂದು ಅನುಭವ ಆಯಿತು ಅಲ್ವಾ. ಹಾಗಾಗಿ ಇದರ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಕೂಡ ಇದೆ. ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಹಿಮ್ಮೇಳಕ್ಕೆ ಡ್ಯಾಸ್ ತಮಟೆಗಳಿದ್ದವೋ. ಮಿತ್ರ ರೈಗಳ ಡ್ಯಾಸ್ ವಂದನೆ ಸಲ್ಲಿಸಿದೆವೋ. ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ. ಕೊಟ್ಟಿರುವ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಜಂತ್ರಮಂತ್ರ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಮಕ್ಕಳೇ, ಇದಿಷ್ಟು ಪ್ರಶ್ನೆಗಳಿಗೆ ನೀವು ಈ ಮನೆ ಕೆಲಸದ ಪ್ರಶ್ನೆಗಳು, ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದು ಸಿದ್ಧತೆಯನ್ನು ಮಾಡ್ಕೋಬೇಕು. ಇಲ್ಲಿಗೆ ಈ ಒಂದು ಗದ್ಯ ಭಾಗವನ್ನು ಮುಗಿಸೋಣ. ಧನ್ಯವಾದಗಳು.